ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಸಿಆರ್ 2026 ಚುರುಕಿನಿಂದ ಸಾಗಿದೆ. ಈ ಕಾರ್ಯದಡಿ ಇದುವರೆಗೆ ಕ್ಷೇತ್ರದಲ್ಲಿ 2583 ಮತದಾರರನ್ನು ಎಎಸ್ಡಿಡಿಒ ವರ್ಗಕ್ಕೆ ಗುರುತಿಸಲಾಗಿದೆ ಎಂದು ಮತದಾರರ ನೋಂದಣಾಧಿಕಾರಿ ಎಸ್ಎಸ್ ಅಬೀದ್ ತಿಳಿಸಿದ್ದಾರೆ. ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಮಾಹಿತಿ ನೀಡಿದ್ದಾರೆ. ಜುಲೈ 14ರ ಸಂಜೆ 6 ಗಂಟೆಯವರೆಗಿನ ಮಾಹಿತಿಯಂತೆ ಎಎಸ್ಡಿಡಿಒ ಪಟ್ಟಿಗೆ ಗುರುತಿಸಲಾದ 2583 ಮತದಾರರ ವಿವರ ಹೀಗಿದೆ. ಮೃತಪಟ್ಟವರು 1467 ಮತದಾರರು, ಸ್ಥಳಾಂತರಗೊಂಡವರು 775 ಮಂದಿ, ನಕಲಿ ಮತದಾರರು 302 ಮಂದಿ, ಸಂಪರ್ಕಕ್ಕೆ ಸಿಗದವರು 27 ಮಂದಿ, ಇತರ ಕಾರಣಗಳು 12 ಮಂದಿ. ಎಎಸ್ಡಿಡಿಒ ಪಟ್ಟಿಗೆ ಸೇರಿದ ತಕ್ಷಣ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡುವುದಿಲ್ಲ. ಪ್ರಕ್ರಿಯೆ ಮುಗಿಯುವ ಮುನ್ನ ಮತ್ತೊಮ್ಮೆ ವಾಸ್ತವ ಸ್ಥಿತಿ ಪರಿಶೀಲಿಸಿ ಚುನಾವಣಾ ಆಯೋಗದ ನಿಯಮದಂತೆ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಎಸ್ಎಸ್ ಅಬೀದ್, ಮತದಾರರ ನೋಂದಣಾಧಿಕಾರಿ. ಶಿಡ್ಲಘಟ್ಟ ಕ್ಷೇತ್ರದ 244 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಇದುವರೆಗೆ 1,26,665 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಅಥವಾ ವಿವರಗಳು ಕಾಣಿಸದಿದ್ದರೆ ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ. ನಮೂನೆಯಲ್ಲಿ ವಿವರ ದಾಖಲಿಸಿ ಹೆಸರು ಸೇರಿಸಲು ಅವಕಾಶವಿದೆ. ತಹಸೀಲ್ದಾರ್ ಎನ್. ಗಗನಸಿಂಧು ಮಾತನಾಡಿ, ನಗರ ಪ್ರದೇಶಗಳಲ್ಲಿ ಮತದಾರರು ಉದ್ಯೋಗ ಹಾಗೂ ಕೂಲಿಗಾಗಿ ಹೊರಹೋಗಿರುವುದರಿಂದ ಮಾಹಿತಿ ಸಂಗ್ರಹ ತಡವಾಗುತ್ತಿದೆ. ಇದಕ್ಕಾಗಿ ತಾಲೂಕು ಕಚೇರಿ ಹಾಗೂ ನಗರಸಭೆ ಕಚೇರಿಯಲ್ಲಿ ವಿಶೇಷ ಕೌಂಟರ್ ತೆರೆಯಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ವರದಿ ಬಚ್ಚಹಳ್ಳಿ ಲೋಕೇಶ್, ಸಮಯ ಸುದ್ದಿ, ಶಿಡ್ಲಘಟ್ಟ. ಆಗಿರೋದ್ರಿಂದ ಇದರಲ್ಲಿ ನಮ್ಮ ಅಂತ ನಾವು ಎಲ್ಲಾ ಪಕ್ಷದಿಂದ ನೇಮಕ ಮಾಡಿದೀವಿ. ಸೊ ಇದಕ್ಕೆ ಎಲ್ಲಾರ್ದು ಕೋಆರ್ಡಿನೇಷನ್ ತುಂಬಾ ಮುಖ್ಯ ಆಗುತ್ತೆ. ಸೊ ನಮ್ BLOs ಮತ್ತೆ BLA2s ಯಾರಿದ್ದಾರೆ ಅವರೆಲ್ಲ ಫಾರ್ಮ್ ಕಲೆಕ್ಷನ್ ಅಲ್ಲಿ ಸಹಾಯ ಮಾಡಿದ್ರೆ BLOsಗೆ ಎಷ್ಟು ಸಂಗ್ರಹಣೆ ಆಗುತ್ತೆ ಅದ್ರ ಪ್ರಕಾರ ನಾವು ಡಿಜಿಟೈಸೇಷನ್ ಮಾಡ್ಬೇಕು. ಸೊ ಕೆಲವೊಂದ್ ಕಡೆ ಏನ್ ನಮ್ಗೆ ಕಂಡು ಬಂದಿರೋ ಇಷ್ಟು ದಿನ ಸಮೀಕ್ಷೆಯಲ್ಲಿ ಅಂದ್ರೆ ತುಂಬಾ ಜನ 29ನೇ ತಾರೀಕು ಇದೆ, ಇಲ್ಲ ಫೋಟೋ ತೆಗ್ಲಿಕ್ಕೆ ಡಿಲೇ ಆಗ್ತಿದೆ ಅಂತ ಹೇಳಿ ಬೇರೆ ಕಾರಣಗಳಿದ್ರೆ ಅವರೇ ತಡ ಮಾಡಿ ಇನ್ನ ಹಿಂಜರಿಕೆ ಕೊಡೋದು ಬೇಡವೋ, ಆಮೇಲೆ ಕೊಡೋಣ, ನಿಧಾನವಾಗಿ ಕೊಡೋಣ ಅಂತ ಹೇಳ್ತಿದ್ದಾರೆ. ಸೊ BLA ಒಂದೇ ಮನೆಗೆ ಪದೇ ಪದೇ ಹೋಗಿನೂ ಅವ್ರಿಗೆ ಫಾರ್ಮ್ಸ್ ಕಲೆಕ್ಷನ್ ಆಗ್ತಿಲ್ಲ. ಸೊ ಒಂದೇ BLOಗೆ ತಮಗೂ ಗೊತ್ತಿರೋ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ, ಅವ್ರು ಮನೆಗೆ ಓಡಾಡ್ಕೊಂಡು ಎಲ್ಲಾ ಕಡೆಯಿಂದ ಬರ್ಬೇಕಾಗತ್ತೆ. ಸೊ ಅಂತವ್ರಿಗೆ ಹೇಳಿದೀವಿ ಯಾವ್ದ್ಯಾವ್ದಿದೆ ಫಾರ್ಮ್ಸ್ ನ ನಾವು ನಮ್ಮ ಸಿಬ್ಬಂದಿಗಳನ್ನೂ ಡೆಪ್ಯೂಟ್ ಮಾಡಿದೀವಿ. ಇವಾಗ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲ PDOಗಳನ್ನ ಸಹಕರಿಸ್ತಿದ್ದಾರೆ. ನಮ್ಮೆಲ್ಲ VAs, ಗ್ರಾಮ ಸಹಾಯಕರು ಮತ್ತೆ ಎಲ್ಲಾ ಇಲಾಖೆ ಸಿಬ್ಬಂದಿಗಳು, ಕಮಿಷನರ್ ಸ್ಟಾಫ್ ಆಗ್ಲಿ, ನಮ್ ಸ್ಟಾಫ್ ಆಗ್ಲಿ, ಎಲ್ಲಾರ್ನು ಇದೇ ಕಾರ್ಯಕ್ಕೋಸ್ಕರ ನಾವು ಡೆಪ್ಯೂಟ್ ಮಾಡಿ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸ್ಬೇಕಂತಿದೀವಿ. ಸೊ ಎಲ್ಲಾ ಶಿಡ್ಲಘಟ್ಟ ತಾಲೂಕಿನ ಜನರಲ್ಲಿ ಒಂದು ವಿನಂತಿಸ್ತೀವಿ ಏನಂದ್ರೆ, ಯಾವ್ಯಾವ ಫಾರ್ಮ್ಸ್ ಫಿಲ್ ಮಾಡಿದೀರಾ ಸೈನ್ಡ್ ಕಾಪಿನ ತಂದು ತಮ್ಮ BLOಗೆ ಹ್ಯಾಂಡ್ ಓವರ್ ಮಾಡಿಸಿರ್ತಾವು. ಯಾಕಂದ್ರೆ ತಮ್ದು ಸೈನ್ಡ್ ಕಾಪಿನ ನಾವು ರಿಸೀವ್ ಮಾಡದಿದ್ರೆ ತಮ್ಮ ಹೆಸರು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಅಲ್ಲಿ ಬರಲ್ಲ. ಸೊ ಆ ಸೈನ್ಡ್ ಕಾಪಿ ಇವಾಗ ಯಾರು ಮತದಾರರಿದ್ದಾರೆ ಅವ್ರು ಸೈನ್ ಮಾಡಿ ಆ ಫಾರ್ಮ್ ನ BLOಗೆ ಸಬ್ಮಿಟ್ ಮಾಡಿ ಆ ಡಿಜಿಟೈಸೇಷನ್ ಆದ್ರೆ ಮಾತ್ರ ಅವರು ಎಲೆಕ್ಟೋರಲ್ ರೋಲ್ ಬರ್ತಾರೆ. ಅವ್ರ ಫಾರ್ಮ್ ಫಿಲ್ ಮಾಡಿ ಅವ್ರ ಹತ್ರನೇ ಇಟ್ಕೊಂಡು ಫಾರ್ಮ್ ನಮಗ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಅವರು ಎಲೆಕ್ಟೋರಲ್ ರೋಲ್ ಪಟ್ಟಿಗೆ ಬರಲ್ಲ. ಸೊ ಅದನ್ನ ಒಂದು ಎನ್ಶೋರ್ ಮಾಡ್ಕೊಂಡು ಎಲ್ಲಾರು ತಮ್ಮ ಎನ್ಯುಮರೇಷನ್ ಫಾರ್ಮ್ ಯಾರು ಕೊಟ್ಟಿದೀವಿ ಎಲ್ಲಾರು BLO ಅವ್ರಿಗೆ ತಂದು ಸಬ್ಮಿಟ್ ಮಾಡ್ಬೇಕು. ಅದು ಸಿಟಿಸನ್ಸ್ ಅವ್ರದ್ದು ಜವಾಬ್ದಾರಿ ಆಗಿದೆ. ಒಂದ್ ಸೆಟ್ ಸಿಟಿಸನ್ ಇಟ್ಕೋಬೇಕಾಗುತ್ತೆ, ಒಂದ್ ಸೆಟ್ BLO ಬಂದು ಅವ್ರು ಕೊಡ್ಬೇಕಾಗುತ್ತೆ. ಸೊ ಅವರು BLO ಬಂದು ಅವ್ರು ಸಬ್ಮಿಟ್ ಮಾಡಿಲ್ಲ ಅಂದ್ರೆ ಅವರು ಮತದಾರರ ಪಟ್ಟಿಗೆ ಅರ್ಹ ಮತದಾರರ ಪಟ್ಟಿಗೆ ಬರಲ್ಲ, ಸೇರಲ್ಲ ಅವರು. ಸೊ ಆ ಫಾರ್ಮ್ ಕೆಲವೊಂದ್ಸಲ ಫಾರ್ಮ್ ಅಲ್ಲಿ ಅವ್ರಿಗೆ ಇವಾಗ ತುಂಬಾ ಏನ್ ನಮ್ಗೆ ಕಂಡು ಬಂದಿದೆ 2002 ಮಾಹಿತಿ ಏನಿದೆ ಮತದಾರರಿಗೆ ಗೊತ್ತಿಲ್ಲ, ಅದ್ ಹೇಗ್ ಹುಡುಕ್ಬೇಕು, ಏನ್ ಮಾಡ್ಬೇಕು ಅಂತ. ಸೊ ತೀರಾ ಅವ್ರಿಗೆ 2002 ಮಾಹಿತಿ ಸಿಕ್ಕಿಲ್ಲ ಅಂದ್ರೂ ಸಹ ಅವ್ರು 2026 ಮಾಹಿತಿ ತಂದು BLO ಹತ್ರ ಈ ತರ ನಮ್ಗೆ ಸಿಕ್ತಿಲ್ಲ ಅಂತ ಹೇಳಿ ಸೈನ್ ಮಾಡಿದ್ರು BLO ಅವ್ರಿಗೆ ಅದನ್ನ ಪರಿಶೀಲಿಸ್ಬಿಟ್ಟು ಮಾಡಿಸೋ ಒಂದು ಆಪ್ಷನ್ ಬರುತ್ತೆ. ಸೊ ಆತರ ಯಾವ್ದಾದ್ರೆ ಸೈನ್ಡ್ ಕಾಪಿ ನಾವು ತಂದು ಕೊಟ್ರೆ ನಾವ್ ಅದ್ರ ಪ್ರಕಾರ ಮಾಡ್ಬೋದು. ಸೊ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಹೇಳುತ್ತೆ. ಸೊ ಆ 2002 2026 ಅವ್ರ ಡೇಟಾ ಫಿಲ್ ಮಾಡಿದ್ರು ಸಹ ಸೈನ್ ಮಾಡ್ಬಿಟ್ಟು ಒಂದು BLO ಬಂದು ಒಂದು ಮತದಾರ ಬಂದು BLO ಸಬ್ಮಿಟ್ ಮಾಡಿದ್ರೆ ಅವರು ಅರ್ಹ ಮತದಾರ ಪಟ್ಟಿಗೆ ಸೇರ್ಪಡೆ ಆಗ್ತಾರೆ. ಸೊ ಅದನ್ನ ಸ್ವಲ್ಪ ಪಬ್ಲಿಕ್ ಗೆ ಅರಿವು ಮೂಡಿಸ್ಬಿಟ್ಟು ಸ್ವಲ್ಪ ಕಲೆಕ್ಷನ್ ಗೆ ತಾವೆಲ್ಲರೂ ಸಹಕರಿಸ್ಬೇಕು.
ಮಾಡಿದಾಗ ಎಲಿಮಿನೇಷನ್ ಫಾರ್ಮ್ ಏನಿದೆ ಅದರಲ್ಲಿ ಫಾರ್ಮ್ 2002-2026 ಎರಡದು ಡೀಟೇಲ್ ಫಿಲ್ ಮಾಡಿದ್ರು ಮತದಾರ ನಾನು ಸೈನ್ ಮಾಡ್ಬಿಟ್ಟು ನಾನು ಕೊಟ್ರೆ BLOಗೆ ಎಂಟ್ರಿ ಬರುತ್ತೆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಅಲ್ಲಿ. ಕಡ್ಡಾಯ ಕೊಡ್ಲೇಬೇಕು ಅಂತ ಫಾರ್ಮ್ ಕೊಡ್ಬೇಕು, ಒಂದು extra form ಕೊಡ್ಲೇಬೇಕು. ಅರ್ಜಿ ಫಾರ್ಮ್ ಅವಕಾಶ ಇಲ್ಲ ಈಗ. ಅದಕ್ಕೆ ನಾವು ಅವ್ರಿಗೆ ಫಿಲ್ ಮಾಡಕ್ ಮುಂಚೆ ನಾವು ಏನ್ ಮತದಾರರಿಗೆ ಹೇಳಿದೀವಿ ಅಂದ್ರೆ ಕೆಲವೊಂದು ಮತದಾರರು ಬಂದಿದ್ರು ನಮ್ಮ ಹತ್ರ. ನಾವು ನಮ್ಗೆ 3 ಗಂಟೆ ತಗೊಂತು ಮೇಡಮ್, 2002 ಎಲೆಕ್ಟೋರಲ್ ರೋಲ್ ಅಲ್ಲಿ 3-4 ಗಂಟೆ ತಗೋತಿದ್ದೆ ಮೇಡಮ್ ಹುಡ್ಕಕ್ಕೆ. ನಮ್ಮ ಹೆಸರು ಏನಿದೆ, ಆ ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಏನು ಅರ್ಥ ಆಗ್ತಿಲ್ಲ. ನಾನು ಹೇಳ್ದೆ 2 ನಿಮಿಷ ಆಗುತ್ತೆ, BLO ಹತ್ರ ಹೋಗಿ ಕುತ್ಕೊಂಡು ಇದಿದೆ ಇದ್ದು ಫಿಲ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ತಾವು ಆಧಾರ್ ಕಾರ್ಡ್, ಫೋಟೋ, ಒಂದು ಸೈನ್ ಹಾಕೊಟ್ರೆ 2 ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ. ಅವ್ರಿಗೂ ಸುಲಭ ಆಗುತ್ತೆ, ತಮಗೂ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದೀವಿ. ಸೊ ಆತರ ಜನರು ಯಾರ್ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು BLOs ನ ಕಾಂಟ್ಯಾಕ್ಟ್ ಮಾಡಿ. BLOs ಮತ್ತೆ BLOs ಮೇಲೆ ಸೂಪರ್ವೈಸರ್ಸ್ ಅಂತ ನಮ್ ವಿಲೇಜ್ ಅಕೌಂಟೆಂಟ್ಸ್ ಮತ್ತೆ ಟೌನ್ ಲಿಮಿಟ್ಸ್ ಅಲ್ಲಿ ಮುನ್ಸಿಪಾಲಿಟಿ ಸ್ಟಾಫ್ ನ ಡೆಪ್ಯೂಟ್ ಮಾಡಿದೀವಿ. ಸೊ ಎಲ್ಲ ಒಳ್ಳೆ ಟೈಮ್ ಇದೆ, ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದೀವಿ. ಸೊ ಜನ ಬೇಗ ಸ್ಪಂದಿಸಿ ಫಾರ್ಮ್ಸ್ ಕೊಟ್ರೆ ನಾವು 100% ಡಿಜಿಟೈಸೇಷನ್ ಏನಿದೆ ಹೆಚ್ಚಾಗಿ ಪ್ರಗತಿ ಸಾಧಿಸಬಹುದು.